ಮೇಡಮ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಸೋಲಾರಲ್ಲಿ ಮೇಜರ್ ಆಗಿ 2 ಮಾಡಲ್ ಬರುತ್ತೆ. ಒಂದು FEC ಮಾಡಲ್ಸ್, ಒಂದು ATC ಮಾಡಲ್ಸ್. ಇದ್ರದ್ದು ಏನು ಮೇಜರ್ ಅಡ್ವಾಂಟೇಜ್ ಏನಂತಂದ್ರೆ, ಸೊ ಕ್ಲೈಮೇಟ್ ಕಡಿಮೆ ಇದ್ರೂ ಹೀಟ್ ಆಗುತ್ತೆ. ಒಂದ್ಸಲ ಹೀಟ್ ಆದರೆ 48 ಅವರ್ಸ್ ಹೀಟ್ ಲಾಸ್ ಆಗಲ್ಲ. ಸೊ ಜೊತೆಗೆ ಹಾರ್ಡ್ ವಾಟ್ರು ಅಪ್ ಟು 4000 PPM ನಿಮ್ಗೆ ಹಾರ್ಡ್ ವಾಟರ್ ಇದ್ರೂ ಕೂಡ ನಿಮಗೆ ಸ್ಕೇಲಿಂಗ್ ಚೋಕಿಂಗ್ ಆಗೋದು, ಹೀಟ್ ಕಡಿಮೆ ಆಗೋದು. ಸೊ ಆ ಥರ ಯಾವ ಪ್ರಾಬ್ಲಮ್ಸು ಇದರಲ್ಲಿ ಬರಲ್ಲ. ಹೊಸ ಮನೆಗೆ ಸೋಲಾರ್ ಹಾಕ್ಸ್ಬೇಕು ಅಂತಂದರೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈಗ ನಾವು ಗೀಸರ್ ತೊಗೋಬೇಕಾ, ಸೋಲಾರ್ ತೊಗೋಬೇಕಾ ಅಂತ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಗೀಸರ್ ಕಾಸ್ಟಲ್ಲೇ ಅವ್ರಿಗೆ ಸೋಲಾರ್ ಒಂದು ಫ್ರೀಯಾಗಿ ಬಂದ್ಬಿಡುತ್ತೆ. ಸೊ ಈಗ ಅವ್ರು ಗೀಸರ್ಸ್ ಹಾಕ್ಕೊಂಡು ಪ್ರತಿ ಮಂತ್ ಅವ್ರಿಗೆ 1,500 ರೂಪೀಸ್ ಎವ್ರಿ ಮಂತ್ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಬೇಕಾಗತ್ತೆ ಅವರು. ಸೊ ಆ ಅಮೌಂಟ್ ಅವ್ರಿಗೆ ಸೇವ್ ಆಗುತ್ತೆ. ಗ್ಲಾಸ್ ಲೈನ್ ಅಂತ ಏನು ಅಂತಂದರೆ, ಸೊ ಮೆಟಲ್ಗೂ ಮತ್ತು ವಾಟ್ರು ಎರಡು ಮಧ್ಯದಲ್ಲಿ ಕೋಟಿಂಗ್ ಇರೋದ್ರಿಂದ ಏನಾಗುತ್ತೆ, ಲೀಕೇಜಸ್ ಬರಲ್ಲ. ಗ್ಲಾಸ್ ಲೈನ್ ಅಂದರೆ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ. ಇದು ಒಂದ್ಸಲ ಇನ್ಸ್ಟಲೇಷನ್ ಮಾಡಿದ್ರೆ ಆಲ್ಮೋಸ್ಟ್ 20-25 ಇಯರ್ಸು ಕಸ್ಟಮರ್ಗೆ 0 ಕಂಪ್ಲೇಂಟು. ಇದ್ರ ಮಧ್ಯದಲ್ಲಿ 50 mm ಥಿಕ್ನೆಸ್ ಪಫ್ ಇನ್ಸುಲೇಷನ್ ಇದೆ. ಸೊ ಬಿಸಿ ಒಂದ್ಸಲ ಹೀಟ್ ಆದ್ರೆ 48 ಗಂಟೆ ಹೀಟ್ ಲಾಸ್ ಆಗಲ್ಲ. ಇದರಲ್ಲಿ ಎಲೆಕ್ಟ್ರಿಕಲ್ ಬ್ಯಾಕಪ್ ಒಂದು ಪ್ರಾವಿಷನ್ ತೊಗೊಂಡು ಅವ್ರು ಎಲೆಕ್ಟ್ರಿಕಲ್ ಕನೆಕ್ಷನ್ ತೊಗೊಂಡ್ರೆ ಬೇಕಾದಾಗ ಆನ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ ಥರ್ಮೋಸ್ಟಾಟ್ ಇರುತ್ತೆ, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. 100% 365 ಡೇಸ್ ಕೂಡ ನಿಮಗೆ ಪ್ರಾಬ್ಲಮ್ ಬರಲ್ಲ. ಕೆಲವು ಶೀಟ್ ಮನೆ, ಎಂಚಿನ ಮನೆ, ಸೊ ಆ ಥರದಕ್ಕೂ ಪ್ರಾವಿಷನ್ ನಮ್ಮಲ್ಲಿದೆ. ಸೊ ಅದು ಕೂಡ ನಾವು ಮಾಡ್ಕೊಡ್ತೀವಿ. ಕೆಲವು ಓವರ್ ಟ್ಯಾಂಕ್ ಹೈಟ್ ಇಲ್ಲ ಅಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ. ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಬೆಂಗಳೂರಿನ ರಿಂಗ್ ರೋಡಿನಲ್ಲಿರುವಂಥ ಮರಿಯಪ್ಪನ ಪಾಳ್ಯಕ್ಕೆ. ನಮ್ಮ ಕನ್ನಡಿಗರೇ ಕಟ್ಟಿದಂಥ ಒಂದು ಬ್ರ್ಯಾಂಡ್ನ ಪರಿಚಯ ಮಾಡ್ಕೋಣ ಅಂತ ಹೇಳಿ, ಅದೇ ಸೋಲಾರ್ ಸುಪೀರಿಯರ್ ಬ್ರ್ಯಾಂಡ್. ಎಕ್ಸಾಕ್ಟಾಗಿ ಈ ಲೊಕೇಶನ್ ಮರಿಯಪ್ಪನ ಪಾಳ್ಯ ಮೇನ್ ರೋಡಲ್ಲೇ ಬರೋದ್ರಿಂದ ಬರೋರಿಗೆ ಕಸ್ಟಮರ್ಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಸೋಲಾರ್ ವಾಟರ್ ಹೀಟರ್ ಅಷ್ಟೇ ಅಲ್ಲ, ಸುಪೀರಿಯರ್ ಬ್ರ್ಯಾಂಡಲ್ಲಿ ಬೇರೆ ಬೇರೆ ರೀತಿಯಾದಂಥ ಗೃಹೋಪಯೋಗಿ ವಸ್ತುಗಳು ಸಿಗುತ್ತೆ. ಏನೆಲ್ಲ ಸಿಗುತ್ತೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಕಂಪ್ಲೀಟಾಗಿ ಶೋರೂಮ್ ಟೂರ್ ಮಾಡ್ತೀವಿ. ಎಸ್, ಬನ್ನಿ ಮಾತಾಡ್ಸೋಣ. ರಾಜಶೇಖರ್ ಸರ್ ಅಂತ ಹೇಳಿ, ಇವರೇ ಸುಪೀರಿಯರ್ ಕಂಪ್ನಿ ಓನರ್. ಇದುವರೆಗೂ ಯಾರೆಲ್ಲ ಮನೆ ಮೇಲೆ ನಾನು ಈ ರೀತಿಯಾಗಿ ನೋಡ್ತಾ ಇದ್ದೆ ಸೋಲಾರ್ ವಾಟರ್ ಹೀಟರು, ಯಾರಿರ್ಬೋದು ಅನ್ಕೊಂಡು ನಾನು ಅನ್ಕೊಂಡಿದ್ದೆ ಯಾರೋ ನಾರ್ತ್ ಈಸ್ಟ್ ಅಂತ ಹೇಳಿ. ಇಲ್ಲ, ನಮ್ಮ ಅಪ್ಪಟ ಕನ್ನಡಿಗರು. ಎನಿವೆ ಕಂಗ್ರ್ಯಾಚುಲೇಷನ್ ಸರ್, ಇಂಥದ್ದೊಂದು ಬ್ರ್ಯಾಂಡ್ನ ನಮ್ಮ ಕನ್ನಡಿಗರಿಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ. ಸರ್, ಎಷ್ಟು ವರ್ಷದಿಂದ ಈ ಜರ್ನಿ ಸರ್ ನಿಮ್ದು? ಮೇಡಮ್ 15 ಇಯರ್ಸಿಂದ ಇದ್ದೀವಿ. ಓಕೆ, 15 ಇಯರ್ಸಿಂದ ಇಂಥದ್ದೊಂದು ಥಾಟ್ ಬಂದಿದ್ದಾದ್ರೂ ಹೇಗೆ ಸರ್ ನಿಮಗೆ? ಸೊ ಸೋಲಾರ್ ವಾಟರ್ ಹೀಟ್ರು ಇವಾಗ ನೆಕ್ಸ್ಟ್ ಫ್ಯೂಚರ್ ಇರೋದಿದೆ ಅಲ್ವಾ ಮೇಡಮ್. ಸೊ ಸೋಲಾರು ಅಥವಾ ಸೋಲಾರ್ ವಾಟರ್ ಹೀಟ್ರು, ಸೋಲಾರ್ ಲೈಟಿಂಗ್ ಇನ್ ಫ್ಯೂಚರ್ ಅದೇ ಇರುತ್ತೆ. ಸೊ ಫ್ಯೂಚರ್ ಇರೋ ಬಿಸ್ನೆಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ಏನಾದರೂ ಡೆವಲಪ್ ಆಗ್ತೀವಿ. ಸೊ ಕಸ್ಟಮರ್ಗೆ ಒಂದು ದೇಶಕ್ಕೆ ಏನಾದರೂ ಒಂದು ಒಳ್ಳೆ ಸೇವೆ ಮಾಡ್ದಂಗೆ ಆಗುತ್ತೆ. ಸೊ ನ್ಯಾಷನಲ್ ಸೇವಿಂಗ್ ಮಾಡ್ದಂಗೆ ಆಗುತ್ತೆ. ಆ ಒಂದು ಇಂಟೆನ್ಷನ್. ಇದ್ರಿಗೆ ಎಷ್ಟು ಸೋಲಾರ್ ವಾಟರ್ ಹೀಟರ್ ನೀವು ಇನ್ಸ್ಟಾಲೇಷನ್ ಮಾಡಿದ್ದೀರಾ ಸರ್? ಸೊ 1 ಲಕ್ಷಕ್ಕಿಂತ ಜಾಸ್ತಿ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಎಲ್ಲೆಲ್ಲಿ ಸರ್? ಸೊ ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕನೂ ಕೂಡ ನೀವು ಇನ್ಸ್ಟಾಲೇಷನ್ ತಗೊಳ್ತೀರ ಅಂದಂಗಾಯ್ತು. ಸರ್, ಇವಾಗ ಸುಪೀರಿಯರ್ ಸೋಲಾರ್ ವಾಟರ್ ಹೀಟರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಕ್ವಾಲಿಟೀಸ್ ಹೇಗಿರುತ್ತೆ ಸರ್, ಮತ್ತು ವೆರೈಟೀಸ್ ಯಾವುದೆಲ್ಲ ಇದೆ? ಮೇಡಮ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಸೊ ನೋ ಕಾಂಪ್ರಮೈಸ್ ನಮ್ಮದು. ಸೊ ವೆರೈಟಿನಲ್ಲಿ ಬಂದು ಸೋಲಾರಲ್ಲಿ ಮೇಜರ್ ಆಗಿ 2 ಮಾಡಲ್ ಬರುತ್ತೆ. ಒಂದು FEC ಮಾಡಲ್ಸು, ಒಂದು ATC ಮಾಡಲ್ಸ್. 2 ಮಾಡಲ್ ಬರುತ್ತೆ. ಸೊ ETC ಅಂದರೆ ಇವಾಕ್ಯುವೇಟೆಡ್ ಟ್ಯೂಬ್ ಕಲೆಕ್ಟ್ರು. ಹೌದು, ಕಾಮನ್ ಆಗಿ ಟ್ಯೂಬ್ಲರ್ ಅಂತ ಹೇಳ್ತಾರೆ. ಸೊ ಇನ್ನೊಂದು ಪ್ಯಾನಲ್, ಕಾಪರ್ ಪ್ಯಾನಲ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ 2 ಮಾಡಲು ಇವಾಗ ಟ್ರೆಂಡಿಂಗಲ್ಲಿದೆ. ಸೊ ಈ ಟ್ಯೂಬ್ಲರ್ ಮಾಡಲಲ್ಲಿ ಏನಾಗಿದೆ ಅಂದರೆ, FEC ಮಾಡಲಲ್ಲಿ ಏನು ಪ್ರಾಬ್ಲಮ್ಸ್ ಇತ್ತು ಇದನ್ನು ಮಾಡಿಫಿಕೇಷನ್ ಮಾಡಿದ್ದಾರೆ. ಎಕ್ಸಾಂಪಲ್ ಫ್ಲಾಟ್ TV ಇತ್ತು, LED LCD ಬಂತಲ್ಲ. ಸೊ ಆ ಥರ ಈ ಟೆಕ್ನಾಲಜಿ. ಇದ್ರದ್ದು ಏನು ಮೇಜರ್ ಅಡ್ವಾಂಟೇಜ್ ಏನಂತಂದರೆ, ಸೊ ಕ್ಲೈಮೇಟ್ ಕಡಿಮೆ ಇದ್ರೂ ಹೀಟ್ ಆಗುತ್ತೆ. ಒಂದ್ಸಲ ಹೀಟ್ ಆದರೆ 48 ಅವರ್ಸ್ ಹೀಟ್ ಲಾಸ್ ಆಗಲ್ಲ. ಸೊ ಜೊತೆಗೆ ಹಾರ್ಡ್ ವಾಟ್ರು ಅಪ್ ಟು 4000 PPM ನಿಮ್ಗೆ ಹಾರ್ಡ್ ವಾಟರ್ ಇದ್ರೂ ಕೂಡ ನಿಮಗೆ ಸ್ಕೇಲಿಂಗ್ ಚೋಕಿಂಗ್ ಆಗೋದು, ಹೀಟ್ ಕಡಿಮೆ ಆಗೋದು. ಸೊ ಆ ಥರ ಯಾವ ಪ್ರಾಬ್ಲಮ್ಸು ಇದರಲ್ಲಿ ಬರಲ್ಲ. ಸೊ ಈಗ ಕಸ್ಟಮರ್ಸ್ ಏನು ಮಾಡ್ತಾ ಇದ್ದಾರೆ, ಹೊಸ ಮನೆಗೆ ಸೋಲಾರ್ ಹಾಕ್ಸ್ಬೇಕು ಅಂತಂದರೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈಗ ನಾವು ಗೀಸರ್ ತೊಗೋಬೇಕಾ, ಸೋಲಾರ್ ತೊಗೋಬೇಕಾ ಅಂತ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ನಾನು ನನ್ನ ಕಡೆಯಿಂದ ಸಜೆಸ್ಟ್ ಮಾಡೋದೇನು ಅಂತಂದರೆ, ಒಂದು ಮನೆಗೆ 4 ಬಾತ್ರೂಮ್ಸ್ ಇರುತ್ತೆ. ಸೊ 4 ಬಾತ್ರೂಮಲ್ಲಿ 4 ಬಾತ್ರೂಮ್ಗೆ ಒಂದೊಂದು ಗೀಸರ್ ಹಾಕಬೇಕು ಅಂತಂದರೆ ಆಲ್ಮೋಸ್ಟ್ 8000 ರೂಪೀಸ್ ಒಂದು ಗೀಸರ್ಸ್ ಇದೆ. 8×4 32,000 ರೂಪಾಯಿ ಆಗುತ್ತೆ. ನಾವು ಒಂದು 210 ಲೀಟರ್ಗೆ ಆಲ್ಮೋಸ್ಟ್ ಒಂದು 25,000-26,000 ಅವ್ರು ಇನ್ವೆಸ್ಟ್ ಮಾಡಿದ್ರೆ, ಸೊ ಗೀಸರ್ ಕಾಸ್ಟಲ್ಲೇ ಅವ್ರಿಗೆ ಸೋಲಾರ್ ಒಂದು ಫ್ರೀಯಾಗಿ ಬಂದ್ಬಿಡುತ್ತೆ. ಸೊ ಈಗ ಅವ್ರು ಗೀಸರ್ಸ್ ಹಾಕ್ಕೊಂಡು ಪ್ರತಿ ಮಂತ್ ಅವ್ರಿಗೆ 1,500 ರೂಪೀಸ್ ಎವ್ರಿ ಮಂತ್ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಬೇಕಾಗತ್ತೆ, ಅವರು ಕಷ್ಟಬೇಕಾಗುತ್ತೆ. ಸೊ ಆ ಅಮೌಂಟ್ ಅವ್ರಿಗೆ ಸೇವ್ ಆಗುತ್ತೆ. ಸೊ ಫಸ್ಟೇ ಇಂದನೇ ನಾವು ಹೇಳೋದೇನೆಂದರೆ, ಸೋಲಾರ್ ಸ್ವಲ್ಪ ಯೋಚನೆ ಮಾಡಿದ್ರೆ ಹೊಸ ಮನೆಗಳಿಗೆ ಸೋಲಾರ್ ಫಸ್ಟೇ ಇಂದನೇ ಫ್ರೀಯಾಗಿ ಸಿಗುತ್ತೆ. ಎಲ್ಲರೂ ಅನ್ಕೊಂಡಿದ್ದೀರಾ ಸೋಲಾರ್ ವಾಟರ್ ಹೀಟರ್ ಅಂತ ಹೇಳಿದ್ರೆ ಎಕ್ವಿಪ್ಮೆಂಟ್ ಕಾಸ್ಟ್ಲಿ ಅಂತ. ಅಲ್ಲ, ಕರೆಂಟ್ ಬಿಲ್ನು ಕೂಡ ನೀವು ಇಳಿಸ್ಬೋದು. ಹೇಗೆ ಅಂತ ಸರ್ ಕೂಡ ಹೇಳಿದರು. ಸರ್, ಇದು ಯಾವ ಮೆಟೀರಿಯಲಿಂದ ಮಾಡಿದ್ದೀರಾ ಸರ್? ಸರ್ ಮೇಡಮ್, ಇದು ಇನ್ನರ್ ಟ್ಯಾಂಕ್ ಬಂದು ಗ್ಲಾಸ್ ಲೈನ್. ಸೊ MSಗೆ ಗ್ಲಾಸ್ ಲೈನ್ ಕೋಟಿಂಗ್ ಆಗಿರುತ್ತೆ. ಗ್ಲಾಸ್ ಲೈನ್ ಅಂತ ಏನು ಅಂತಂದರೆ, ಸೊ ಮೆಟಲ್ಗೂ ಮತ್ತು ವಾಟ್ರು ಎರಡು ಮಧ್ಯದಲ್ಲಿ ಕೋಟಿಂಗ್ ಇರೋದ್ರಿಂದ ಏನಾಗುತ್ತೆ, ಲೀಕೇಜಸ್ ಬರಲ್ಲ. ಸೊ ಪ್ರಾಬ್ಲಮ್ಸ್ ಏನಂದರೆ, ಹಾರ್ಡ್ ವಾಟರ್ಗೆ ಶೀಟೆಲ್ಲ
ರಸ್ಟ್ ಹಿಡಿಯೋದು ಅಥವಾ ಲೀಕೇಜಸ್ ಆಗೋದು ಪ್ರಾಬ್ಲಮ್ಸ್ ಇರುತ್ತೆ. ಗ್ಲಾಸ್ ಲೈನ್ ಅಂದರೆ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ. ಇದು ಒಂದ್ಸಲ ಇನ್ಸ್ಟಲೇಷನ್ ಮಾಡಿದ್ರೆ ಆಲ್ಮೋಸ್ಟ್ 20-25 ಇಯರ್ಸು ಕಸ್ಟಮರ್ಗೆ ಝೀರೋ ಕಂಪ್ಲೇಂಟು. ಸೊ ಗ್ಲಾಸ್ ಟ್ಯೂಬಲ್ಲಿ ನಾರ್ಮಲ್ ಆಗಿರುತ್ತೆ, ನಾರ್ಮಲ್ ಆಗಿ ಹೀಟ್ ಆಗುತ್ತೆ, ಇದರಲ್ಲಿ ಸ್ಟೋರ್ ಆಗುತ್ತೆ. ಸ್ಟೋರೇಜ್ ಒಂದು ಚೆನ್ನಾಗಿತ್ತು ಅಂದರೆ ಲಾಂಗ್ ಲೈಫ್ ಬರುತ್ತೆ. ಸೊ ಇದು ಗ್ಲಾಸ್ ಲೈನ್ ಮೆಟೀರಿಯಲ್ ಟ್ಯಾಂಕು, ಮತ್ತು ಇದ್ರ ಮಧ್ಯದಲ್ಲಿ 50 mm ಥಿಕ್ನೆಸ್ ಪಫ್ ಇನ್ಸುಲೇಷನ್ ಇದೆ. ಸೊ ಬಿಸಿ ಒಂದ್ಸಲ ಹೀಟ್ ಆದ್ರೆ 48 ಗಂಟೆ ಹೀಟ್ ಲಾಸ್ ಆಗಲ್ಲ. ಸೊ ಈ ಕ್ಯಾಪ್ ಇದೆಯಲ್ಲ, ಸೊ ಇದ್ರ ಒಳಗಡೆ ಎಲೆಕ್ಟ್ರಿಕಲ್ ಬ್ಯಾಕಪ್ ಹಾಕೋಕ್ಕೆ ಪ್ರಾವಿಷನ್ ಇದೆ. ಇನ್ ಕೇಸು ಮಡ್ರಾಸು ಸೈಕ್ಲೋನ್ ಆಗಿದೆ, ನಮಗೆ ಬಿಸಿ ಕಮ್ಮಿ ಬರ್ತಾ ಇದೆ, ಇಯರ್ಲಿ ಒಂದು 10 to 15 ಡೇಸ್ ಹತ್ರ ಪ್ರಾಬ್ಲಮ್ ಬರ್ಬೋದು. ಇದಕ್ಕೆ ನಾವು ಎಕ್ಸ್ಟ್ರಾ ಗೀಸರ್ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಎಲೆಕ್ಟ್ರಿಕಲ್ ಬ್ಯಾಕಪ್ ಒಂದು ಪ್ರಾವಿಷನ್ ತೊಗೊಂಡು ಅವ್ರು ಎಲೆಕ್ಟ್ರಿಕಲ್ ಕನೆಕ್ಷನ್ ತೊಗೊಂಡ್ರೆ ಬೇಕಾದಾಗ ಆನ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕಾಗಿ ಥರ್ಮೋಸ್ಟಾಟ್ ಇರುತ್ತೆ, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಈಗ ಅಡಿಷ್ನಲ್ಲಾಗಿ ಬೇರೆ ಏನೂ ಗೀಸರ್ ಹಾಕ್ಸ್ಕೋಬೇಕು, ಬೇರೆ ಬೇರೆ ಗ್ಯಾಸ್ ಗೀಸರ್ ತೊಗೋಬೇಕು, ಸ್ಟವಲ್ಲಿ ಕಾಯಿಸ್ಕೋಬೇಕು, ಆ ಥರ ಎಲ್ಲ ಆಪ್ಷನ್ಸ್ ಏನು ಬೇಕಾಗಲ್ಲ. ಸೊ ಈ ಎಲ್ಲನೂ ಕೂಡ ಇದರಲ್ಲೇ ಇರೋದ್ರಿಂದ ಸೊ ಕಸ್ಟಮರ್ ಇದು ಸೋಲಾರ್ ವಾಟರ್ ಹೀಟರ್ ತೊಗೊಂಡ್ರೆ ಅವ್ರದ್ದು ವಾಟರ್ ಹೀಟ್ರದ್ದು ಏನು ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಇದರಲ್ಲಿ ಸಾಲ್ವ್ ಆಗುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ 100% 365 ಡೇಸ್ ಕೂಡ ನಿಮಗೆ ಪ್ರಾಬ್ಲಮ್ ಬರಲ್ಲ. ಸರ್ ಅದ್ರ ಜೊತೆಗೆ ಎಷ್ಟು ವಾಟರ್ ಕೆಪಾಸಿಟಿ ಹಿಡಿಯುತ್ತೆ ಸರ್? ನೀವು ಕಸ್ಟಮೈಸ್ಡ್ ಏನಾದ್ರು ಮಾಡ್ಕೊಡ್ತೀರಾ, ಹೇಗೆ ಏನು? ಸೊ ಮೇಡಮ್ ಒಂದೊಂದು ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 110, 160, 210, 260, 310, 510. ಸೊ ಇದರಲ್ಲಿ ವೆರೈಟಿ ತುಂಬಾ ಇದೆ. ಕಸ್ಟಮರ್ಗೆ ಆಲ್ಮೋಸ್ಟ್ ಈಗ PG ಹಾಸ್ಟೆಲ್ಸು ಮತ್ತು ಹೋಟೆಲ್ಸು ಇಂಥವೆಲ್ಲ ದೊಡ್ಡದಿದೆ. ಡೊಮೆಸ್ಟಿಕ್ ಅಪ್ ಟು 500 ಲೀಟ್ರ್ವರೆಗೂ ನಾವು ಇನ್ಸ್ಟಲೇಷನ್ ಮಾಡಿಕೊಡ್ತೀವಿ. ಅವ್ರವ್ರಿಗೆ ಏನೇನು ಕೆಪಾಸಿಟಿ ಬೇಕೋ ಅದನ್ನು ಅವರು ಸೈಟ್ ವಿಸಿಟ್ ಮಾಡ್ತೀವಿ, ವಾಟರ್ ಟೆಸ್ಟ್ ಮಾಡ್ತೀವಿ, ಕಸ್ಟಮರ್ಗೆ ಮಾಡೆಲ್ ಬಗ್ಗೆ ಸಜೆಸ್ಟ್ ಮಾಡ್ತೀವಿ. ಸೊ ಅದನ್ನು ನೋಡಿ ಅವ್ರ ಸೈಟಿಗೆ ಏನು ಬೇಕಾಗುತ್ತೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ. ಸೊ ಜೊತೆಗೆ ಇನ್ನೊಂದು ಏನಾಗಿದೆ, ನಮ್ಮಲ್ಲಿ ಕೆಲವು ಶೀಟ್ ಮನೆ, ಎಂಚಿನ ಮನೆ, ಸೊ ಆ ಥರದಕ್ಕೂ ಪ್ರಾವಿಷನ್ ನಮ್ಮಲ್ಲಿದೆ. ಸೊ ಅದು ಕೂಡ ನಾವು ಮಾಡಿಕೊಡ್ತೀವಿ. ಕೆಲವು ಓವರ್ ಹೆಡ್ ಟ್ಯಾಂಕ್ ಹೈಟ್ ಇಲ್ಲ ಅಂದರೂ ಕೂಡ ನಾವು ಮಾಡಿಕೊಡ್ತೀವಿ. ಸೊ ನಮ್ಮಲ್ಲಿ ಒನ್ ಸ್ಪಾಟ್ ಸೊಲ್ಯೂಷನ್. ಸೊ ಕಸ್ಟಮರ್ಗೆ ಸೋಲಾರ್ ವಾಟರ್ ಹೀಟರ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂದರೂ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ಅವ್ರಿಗೆ ಹೊಸದಾಗಿ ಇನ್ಸ್ಟಲೇಷನ್ ಮಾಡೋದಕ್ಕೆ ಏನೇನು ಅವ್ರಿಗೆ ಬೇಕಾಗುತ್ತೆ, ಇವನ್ EMI ಆಪ್ಷನ್ಸ್ ಆಗಿರ್ಬೋದು, ಅಥವಾ ಅವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಸೇವಿಂಗ್ಸ್ ಆಗಿರ್ಬೋದು. ಸೊ ಅವ್ರ ಕಸ್ಟಮರ್ ಟೋಟಲಿ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಒಂದು ಸ್ಪಾಟಲ್ಲಿ ಸೊಲ್ಯೂಷನ್ ಕೊಡ್ತೀವಿ. ಮತ್ತು ನಮ್ಮ ಎಕ್ಸಿಕ್ಯೂಟಿವ್ಸು ಕಸ್ಟಮರ್ಸ್ ಏನಾದರೂ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಆನ್ ಸೈಟ್ಗೆ ಹೋಗಿ ಅವ್ರಿಗೆ ಡೆಮೋ ಮಾಡ್ತಾರೆ. ಕಸ್ಟಮರ್ಗೆ ಅಲ್ಲೇ ಅವ್ರಿಗೆ ಪೂರ್ತಿ ಸೊಲ್ಯೂಷನ್ನ ಅವ್ರ ಮನೆ ಹತ್ರನೇ ಕೊಡ್ತಾರೆ. ಕಸ್ಟಮರ್ ಏನು ಆಫೀಸ್ ಹತ್ರ ಬರಬೇಕು, ಫ್ಯಾಕ್ಟ್ರಿ ಹತ್ರ ಬರಬೇಕು ಹಾಗೆ ಹೇಗೆ ಅನ್ನೋದೇನಿರಲ್ಲ. ಅವ್ರು ಯಾವ ಜಾಗದಲ್ಲಿ ಇರ್ತಾರೆ ಕಸ್ಟಮರ್ ಸೈಟ್ಗೆ ನಾವು ಹೋಗ್ತೀವಿ. ಒಂದು ಕ್ಲಾರಿಟಿ ಕೊಟ್ರಿ ಸರ್ ನಮ್ಮ ಕಸ್ಟಮರ್ಗೆ. ಏನು ಅಂತ ಹೇಳಿದರೆ ತುಂಬ ಜನದ ಮನೆಯಲ್ಲಿ ಹಂಚಿನ ಮನೆ ಇರುತ್ತೆ, ಶೀಟ್ ಮನೆ ಇರುತ್ತೆ, ಅವರು ಕೂಡ ಸೋಲಾರ್ ವಾಟರ್ ಹೀಟರ್ ಹಾಕಿಸ್ಕೋಬೇಕಂತ ಆಸೆ ಇರುತ್ತೆ. ಅರೆ ನಮ್ಮ ಮನೆಗೆ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರು ಡೌಟ್ ಮೇಲೆ ಇರ್ತಾರೆ. ಅವರಿಗೆ ಒಂದು ಕ್ಲಾರಿಟಿ ಕೊಟ್ಟರೆ ಅಂಥವ್ರಿಗೂ ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಸರ್ ನಿಮ್ಮಲ್ಲಿ ಸುಪೀರಿಯರ್ ಬ್ರ್ಯಾಂಡಲ್ಲಿ ವಾಟರ್ ಹೀಟರ್ ಜೊತೆಗೆ ಬೇರೆ ಯಾವೆಲ್ಲ ಪ್ರಾಡಕ್ಟ್ ಸಿಗುತ್ತೆ? ಈಗ ಅಡುಗೆ ಮನೆಗೆ ಲೇಡೀಸ್ಗೆ ಇಷ್ಟ ಆಗೋವಂಥ ಚಿಮ್ನೀಸು, ಈಗ ಹೊಸ ಮನೆಗೆ ಏನೇನು ಬೇಕೋ ಚಿಮ್ನೀಸು, ಮತ್ತು ಗ್ಯಾಸ್ ಸ್ಟವ್ಸು ಮತ್ತು ಹಾಬ್ಸು, ಇಷ್ಟು ಕೂಡ ನಮ್ಮಲ್ಲಿ 14 ವೆರೈಟಿ ಚಿಮ್ನೀಸು ಹಾಬ್ಸ್ಗಳು ನಮ್ಮಲ್ಲಿದ್ದಾವೆ. ಸೊ ಕಸ್ಟಮರ್ಸು ಲೈವ್ ಆಗಿ ಕೂಡ ನೋಡ್ಬೋದು, ನಮ್ಮ ಶೋರೂಮಲ್ಲಿ ಡಿಸ್ಪ್ಲೇ ಇದೆ. ಅದೇ ರೀತಿ ನಮ್ಮಲ್ಲಿ ಸೊ ಇದು ಗುಜರಾತ್ ಬಾಯ್ಲರ್. ಸೊ ನೀವು ನೋಡಿದಿರಾ ಲೇಟೆಸ್ಟ್ ಗುಜರಾತ್ ಬಾಯ್ಲರ್. ಮೊದಲೆಲ್ಲ ಅಂಡೆ ಒಲೆ ಯೂಸ್ ಮಾಡ್ತಾಯಿದ್ರು, ಇವಾಗ ಲೇಟೆಸ್ಟ್ ಕಂಪ್ಯಾಕ್ಟ್ ಆಗಿದೆ. ಇದು 60, 80, 100, 120, 150, 200 ಲೀಟ್ರ್ವರೆಗೂ ನಮ್ಮಲ್ಲಿ ಬರುತ್ತೆ. ಇದರಲ್ಲಿ ಇನ್ನರ್ ಕಾಪರು, SS, MS ಮೂರೂ ಕೂಡ ಬರುತ್ತೆ. ಕಸ್ಟಮರ್ ಯಾವ ವೆರೈಟಿ ಕೇಳ್ತಾರೋ ಆಲ್ ಓವರ್ ಕರ್ನಾಟಕ ಇದನ್ನು ಕೊಡ್ತೀವಿ ನಾವು. ಅದೇ ರೀತಿ ವಾಟರ್ ಪ್ಯೂರಿಫೈರ್ಸ್ ಇದೆ ನಮ್ಮಲ್ಲಿ. 17 ಮಾಡೆಲ್ಸ್ ಇದೆ. ಸೊ 5 ಸ್ಟೇಜು, 7 ಸ್ಟೇಜು, ಅಂಡರ್ ಸಿಂಕು ಮತ್ತು 4G ಇಷ್ಟು ಕೂಡ ಮಾಡೆಲ್ಸ್ ಇದೆ. ಕಸ್ಟಮರ್ಗೆ ಯಾವ್ದು ವೆರೈಟಿ ಬೇಕೋ ಆ ವೆರೈಟಿ, ಡಿಸೈನು, ಮಾಡೆಲ್ಸು ಆಲ್ಮೋಸ್ಟ್ ನಾವು ಮಾಡಿಕೊಡ್ತೀವಿ. ಇದು ಕೂಡ EMI ನಾವು ಕೊಡ್ತಾ ಇದ್ದೀವಿ. ಸೊ ಎಲೆಕ್ಟ್ರಿಕಲ್ ಗೀಸರ್ ಕೂಡ ನಮ್ಮ ಸುಪೀರಿಯರಲ್ಲಿದೆ. ಇದು ಮೇಜರ್ ಏನಂತಂದರೆ 5 ಸ್ಟಾರ್ ರೇಟಿಂಗು, ISI ಮತ್ತು 5 ಇಯರ್ಸ್ ವಾರಂಟಿ ಇದೆ. ಇದರಲ್ಲಿ ನಮ್ಮಲ್ಲಿ ಇನ್ಸ್ಟೆಂಟ್ ಗೀಸರು 3 ಲೀಟ್ರ್, 1 ಲೀಟ್ರಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 25 ಲೀಟ್ರು, 15 ಲೀಟ್ರ್ ಮತ್ತು ABS, ಮೆಟಲ್ ಬಾಡಿ, ಹಾರಿಜಾಂಟಲ್, ವರ್ಟಿಕಲ್ಲು ಆಲ್ಮೋಸ್ಟ್ ಕಸ್ಟಮರ್ಗೆ ಯಾವ ವೆರೈಟಿ ಬೇಕಾಗಿದೆ ಎಲ್ಲ ಗೀಸರ್ಸು ನಮ್ಮಲ್ಲಿದೆ. ಸೊ ವಾಟರ್ ಸಾಫ್ಟ್ನರ್ ಇದೆ ನಮ್ಮಲ್ಲಿ. ವಾಟರ್ ಸಾಫ್ಟ್ನರ್ ಇವಾಗ ನೋಡಿರಬೇಕು, ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ಯಾರು ಸಿಂಗಲ್ ಫ್ಲೋರ್ ಮನೆಗಳನ್ನ ಕಟ್ತಾ ಇಲ್ಲ. ಸೊ ಈಗ ಆಲ್ಮೋಸ್ಟ್ 3 ಫ್ಲೋರ್ 4 ಫ್ಲೋರ್ ಇರೋದ್ರಿಂದ, ಜೊತೆಗೆ ಕಾವೇರಿ ನೀರು ಯಾರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಸಫಿಷಿಯೆಂಟಾಗಿ ವಾಟರ್ ಸಿಗದೇ ಇರೋದ್ರಿಂದ ಬೋರ್ ನೀರು ಡಿಪೆಂಡ್ ಆಗ್ತಾರೆ. ಅದಕ್ಕೆ ಹಾರ್ಡ್ ವಾಟರ್ಗೆ ಸಾಫ್ಟ್ನರ್ ಬೇಕೇ ಬೇಕಾಗುತ್ತೆ. ಸ್ಯಾಂಡ್ ಫಿಲ್ಟರ್ ಕೂಡ ನಾವು ಮಾಡಿಕೊಡ್ತೀವಿ. ಸೊ ಕಸ್ಟಮರ್ಗೆ ಕಸ್ಟಮೈಸೇಷನ್ ಆಗಿ ವಾಟರ್ ಟ್ರೀಟ್ಮೆಂಟ್ ಕೂಡ ನಾವು ಮಾಡಿಕೊಡ್ತೀವಿ. ಇದರಲ್ಲಿ ಎಲ್ಲ ನಮ್ಮಲ್ಲಿ ಏರ್ ಸೋರ್ಸ್ ಹೀಟ್ ಪಂಪ್ ಕೂಡ ಇದೆ. ಹೀಟ್ ಪಂಪ್ ಇವಾಗ ನೋಡಿರಬೇಕು, ಗಾಳಿಯಲ್ಲಿ ಹೀಟ್ ಆಗುವಂಥ ಒಂದು ಯೂನಿಟ್. ಇದು PG ಹಾಸ್ಟೆಲ್ಗಳಿಗೆ ಮತ್ತು ಇವಾಗೆಲ್ಲ ಅಫಿಷಿಯಲ್ ಮನೆಗಳಿಗೆ ಇದನ್ನು ಇನ್ಸ್ಟಲೇಷನ್ ಮಾಡ್ತಾ ಇದ್ರೆ ಇದು ಗಾಳಿಯಲ್ಲಿ ನೀರು ಹೀಟ್ ಆಗುತ್ತೆ. ನಮ್ಮಲ್ಲಿ ಇನ್ನೊಂದು ಪ್ರಾಡಕ್ಟ್ ಇದೆ, ಬೂಸ್ಟರ್ ಪಂಪು, ಪ್ರೆಷರ್ ಬೂಸ್ಟರ್ ಪಂಪು. ಇದೇನಂತಂದರೆ ಕೆಲವು ಕಸ್ಟಮರ್ಗೆ ಗೊತ್ತಿದೆ, ಕೆಲವು ಕಸ್ಟಮರ್ಗೆ ಗೊತ್ತಿಲ್ಲ. ಇದೇನಾಗಿದೆ ಅಂದರೆ ಇವಾಗೆಲ್ಲ ಹೊಸ ಮನೆಗಳು ಇವಾಗೆಲ್ಲ ಜಕ್ಕೂಸಿ, ಶವರ್ ಪ್ಯಾನಲ್ಲು, ಬಾತ್ ಟಬ್ಬು, ಬಾಡಿ ಚಟ್ ಇದನ್ನೆಲ್ಲ ಇನ್ಸ್ಟಲೇಷನ್ ಮಾಡಿಸ್ತಾ ಇದ್ದಾರೆ. ಸೊ ಇದಕ್ಕೆ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕಿಂದ ಗ್ರಾವಿಟಿ ಸ್ಪೀಡ್ ಬರುತ್ತೆ, ಅದು ಸಾಕಾಗಲ್ಲ. ಅದಕ್ಕೆ ಪ್ರೆಷರ್ ಬೂಸ್ಟರ್ ಪಂಪ್ ಒಂದು ಇನ್ಸ್ಟಲೇಷನ್ ಮಾಡಿದ್ರೆ ಎಲ್ಲ ಟ್ಯಾಪ್ಗಳಲ್ಲಿ ಮತ್ತು ಎಲ್ಲ ಎಕ್ವಿಪ್ಮೆಂಟಲ್ಲಿ ಜಕ್ಕೂಸಿ ಮತ್ತು ರೈನ್ ಶವರಲ್ಲಿ ತುಂಬ ಪ್ರೆಷರಾಗಿ ಬರೋದ್ರಿಂದ ಇದು ಕಂಪಲ್ಸರಿ ಬೇಕಾಗುತ್ತೆ. ಸೊ ಇದು ಕೂಡ ನಾವು ಸೇಲ್ಸ್ ಸರ್ವಿಸ್ ಮಾಡ್ತಾಯಿದ್ದೀವಿ.